ಅದು ಶತಮಾನದ ಮದುವೆ ಅನ್ಬೇಕಾ ಗೊತ್ತಿಲ್ಲ. ಅಂಬಾನಿ ಪುತ್ರನ ಮದುವೆಗೆ ಇನ್ನು 6 ದಿನ ಬಾಕಿ ಇದೆ. ಆದ್ರೂ ಮಾರ್ಚ್ನಿಂದಲೇ ಮದುವೆ ಪೂರ್ವ ಸಮಾರಂಭಗಳು ನಡೆದಿವೆ. ಅದರಲ್ಲೂ ನಿನ್ನೆ ನಡೆದ ಸಂಗೀತ ಸಮಾರಂಭದಲ್ಲಿ ಗಣ್ಯರ ದಂಡೆ ಹರಿದು ಬಂದಿತ್ತು. ಕಾರ್ಯಕ್ರಮ ನಡೆಸಿಕೊಡಲು ಬಂದಿದ್ದ ಜಸ್ಟಿನ್ ಬೀಬರ್ಗೆ ಕೊಟ್ಟ ಸಂಭಾವನೆ ಮಾತ್ರ ಜನರ ಹುಬ್ಬೇರುವಂತೆ ಮಾಡಿದೆ. ಗುಲಾಬಿ ಬಣ್ಣದಲ್ಲಿ ಅಲಂಕರಿಸಲಾಗಿರುವ ಫೋಟೋಶೂಟ್ ಸ್ಥಳ, ಗಣ್ಯರ ಆಗಮನಕ್ಕೆ ರತ್ನಗಂಬಳಿ ಕೂಡ ಹಾಸಲಾಗಿದೆ. ವಿಶ್ವದ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾದ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ವಿವಾಹಕ್ಕೂ ಮುನ್ನ ನಿನ್ನೆ ಮುಂಬೈನಲ್ಲಿ ಸಂಗೀತ್ ಸೆರೆಮನಿ ಆಯೋಜಿಸಲಾಗಿತ್ತು. ಈ ವೇಳೆ ಗಣ್ಯರ ದಂಡೆ ಹರಿದು ಬಂದಿತ್ತು. ಅನಂತ್ ಅಂಬಾನಿ ಮತ್ತು ವೀರೆನ್ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ಇದೇ ಜುಲೈ 12ರಂದು ವಿವಾಹವಾಗ್ತಿದ್ದಾರೆ. ಆದರೆ ಅವರ ವಿವಾಹ ಪೂರ್ವ ಆಚರಣೆಗಳು ಮಾರ್ಚ್ನಿಂದಲೇ ಭರದಿಂದ ಸಾಗಿದೆ. ನಿನ್ನೆ ತಡರಾತ್ರಿ ಮುಂಬೈನ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲಿ ಭವ್ಯ ಸಂಗೀತ ಸಮಾರಂಭ ಕೂಡ ಆಯೋಜಿಸಲಾಗಿತ್ತು. ಖ್ಯಾತ ಕ್ರಿಕೆಟಿಗರು ಸೇರಿದಂತೆ ಬಾಲಿವುಡ್ ಸೆಲೆಬ್ರಿಟೀಸ್, ಉದ್ಯಮಿಗಳು ಮತ್ತು ಗಣ್ಯಾತಿ ಗಣ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಬಾಲಿವುಡ್ ಸೆಲೆಬ್ರಿಟಿಗಳಾದ ಸಲ್ಮಾನ್ ಖಾನ್, ರಣಬೀರ್ ಕಪೂರ್, ಆಲಿಯಾ ಭಟ್, ಅನನ್ಯಾ ಭಟ್, ವಸ್ತ್ರ ವಿನ್ಯಾಸಕ ಮನೀಶ್ ಮಲ್ಹೋತ್ರಾ, ಧೋನಿ, ಜಹೀರ್ ಖಾನ್, ಹಾರ್ದಿಕ್ ಪಾಂಡ್ಯ, ಇಶಾನ್ ಕಿಶನ್ ಸೇರಿದಂತೆ ಹಲವು ಗಣ್ಯರನ್ನ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು. ಬಂಗಾರ ಬಣ್ಣದ ಬಟ್ಟೆಯಲ್ಲಿ ಮಿಂಚಿದ ಮದುಮಕ್ಕಳು. ಸಂಗೀತ್ ಸೆರೆಮನಿ ಸಮಾರಂಭದಲ್ಲಿ ಕ್ಯಾಮೆರಾ ಕಣ್ಣಿಗೆ ಪೋಸ್ ಕೊಟ್ಟ ಅನಂತ್ ಮತ್ತು ರಾಧಿಕಾ ಫುಲ್ ಗೋಲ್ಡನ್ ಕಲರ್ ಬಟ್ಟೆಯಲ್ಲಿ ಮಿಂಚಿದ್ರು. ಬಂಗಾರದ ನೆಕ್ ಬ್ಯಾಂಡ್ ಕೋಟ್ ಹಾಕಿದ್ದ ಅನಂತ್ ಫುಲ್ ಮಿಂಚುತ್ತಿದ್ರು. ಕಪ್ಪು ಬಣ್ಣದ ಕೋಟ್ ಮೇಲೆ ಚಿನ್ನದ ಕುಸುರಿ ಕೆಲಸ ಮಾಡಲಾಗಿತ್ತು. ರಾಧಿಕಾ ಉಡುಪನ್ನ ಗಮನದಲ್ಲಿಟ್ಟುಕೊಂಡು ಅನಂತ್ ಅವರ ಬಟ್ಟೆಗಳನ್ನ ವಿನ್ಯಾಸಗೊಳಿಸಲಾಗಿತ್ತು. ಇನ್ನು ರಾಧಿಕಾ ಮರ್ಚೆಂಟ್ ತಿಳಿ ಗೋಲ್ಡನ್ ಕಲರ್ ಲೆಹೆಂಗಾದಲ್ಲಿ ಅನಂತ್ ಕೈ ಹಿಡಿದು ಫೋಟೋಗೆ ಪೋಸ್ ಕೊಟ್ರು. ಇದರೊಂದಿಗೆ ವಜ್ರದ ಆಭರಣ ಧರಿಸಿದ್ದ ರಾಧಿಕಾ ಮುದ್ದಾದ ನಗುವಿನೊಂದಿಗೆ ಮಿಂಚಿದ್ರು. ಅಂಬಾನಿ ಮದುವೆಯಲ್ಲಿ ಹಾಡಲು 83 ಕೋಟಿ ಸಂಭಾವನೆ. ಮತ್ತೊಂದೆಡೆ ಬೇಬಿ, ಸಾರಿ, ಲವ್ ಯುವರ್ ಸೆಲ್ಫ್ ನಂತಹ ಹಾಡುಗಳಿಂದ ಜಗತ್ತಿನಾದ್ಯಂತ ಖ್ಯಾತರಾಗಿರುವ ಪಾಪ್ ಗಾಯಕ ಜಸ್ಟಿನ್ ಬೀಬರ್ ಅಂಬಾನಿ ಸಂಗೀತ್ ಸೆರೆಮನಿಯಲ್ಲಿ ಹಾಡು ಹಾಡಿದ್ರು. ನಿನ್ನೆ ಬೆಳಗ್ಗೆಯೇ ಲಾಸ್ ಏಂಜಲೀಸ್ನಿಂದ ಮುಂಬೈ ತಲುಪಿದ್ದ ಬೀಬರ್ ಅಂಬಾನಿ ಸಂಗೀತ ಕಚೇರಿಯಲ್ಲಿ ಕಾರ್ಯಕ್ರಮ ನೀಡಿದ್ರು. ಈ ಕಾರ್ಯಕ್ರಮ ನಡೆಸಿಕೊಡಲು ಜಸ್ಟಿನ್ ಬೀಬರ್ ಬರೋಬ್ಬರಿ $10 ಮಿಲಿಯನ್ ಅಂದ್ರೆ 83 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಇವರೊಂದಿಗೆ ಟಾಪ್ ಅಂತಾರಾಷ್ಟ್ರೀಯ ಸಂಗೀತಗಾರರಾದ ಅಡೆಲೆ, ಡ್ರೇಕ್ ಮತ್ತು ಲಾನಾ ಡೆಲ್ ರೇ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, TV9.